ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಪ್ರಭು ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಪನ್ನೀರ್ ಪರಾಟ. ಮೊದಲಿಗೆ ಗೋಧಿ ಹಿಟ್ಟಿಗೆ ಉಪ್ಪು ಮತ್ತು ನೀರನ್ನು ಹಾಕಿ ಚಪಾತಿ ಹಿಟ್ಟಿನದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪರಾಟಗೆ ಬೇಕಾಗಿರುವಂಥ ಹೂರಣ ಅಂದರೆ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲೆಯಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿ 2 ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದನ್ನು ಹಾಕಿ ಲೈಟಾಗಿ ಫ್ರೈ ಮಾಡಬೇಕು. ನಂತರ 2 ಮೀಡಿಯಮ್ ಸೈಜ್ ಕ್ಯಾರೆಟ್ ತುರಿದಿರೋದು ಹಾಕಿ ಲೈಟಾಗಿ ಫ್ರೈ ಮಾಡಬೇಕು. ಯಾವುದನ್ನು ಜಾಸ್ತಿ ಹುರಿಬಾರ್ದು. ಆಮೇಲೆ ತುರಿದಿರೋ ಪನ್ನೀರ್ ಹಾಕಬೇಕು. ನಾನು 200 ಗ್ರಾಮ್ ನಂದಿನಿ ಪನ್ನೀರ್ ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ 3/4 ಸ್ಪೂನು, ಗರಂ ಮಸಾಲ 1/2 ಸ್ಪೂನು, ಅರಿಶಿನ ಪುಡಿ 1/4 ಸ್ಪೂನು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನು ಕಸೂರಿ ಮೇಥಿ ಹಾಕಬೇಕು. ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದನ್ನು ಸಹ ಹಾಕೋಬೋದು. ಇಷ್ಟನ್ನು ಸಣ್ಣೂರಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಯಾವುದನ್ನು ಜಾಸ್ತಿ ಫ್ರೈ ಮಾಡಬಾರ್ದು. ಲಾಸ್ಟಲ್ಲಿ ಕಡಲೆ ಹಿಟ್ಟು 1ರಿಂದ 1.5 ಸ್ಪೂನು, ಇದು ಆಪ್ಷನಲ್ಲು. ಸ್ಟಫಿಂಗಲ್ಲಿ ನೀರಿನಂಶ ಜಾಸ್ತಿ ಇದ್ದು ಉಂಡೆ ಮಾಡ್ಕೊಳಕ್ಕೆ ಬರ್ತಾಯಿಲ್ಲ ಅಂದರೆ ಮಾತ್ರ ಕಡಲೆ ಹಿಟ್ಟು ಹಾಕ್ಕೊಳ್ಳೋದು. ಪನ್ನೀರ್ ಪರಾಟೆಗೆ ಬೇಕಾಗಿರೋ ಹೂರಣ ರೆಡಿ ಇದೆ. ನೆಕ್ಸ್ಟು ಚಪಾತಿ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಬಾಲ್ ಸೈಜಲ್ಲಿ ಮಾಡಿ ಅದರೊಳಗಡೆಗೆ ನಾವು ಒಬ್ಬಟ್ಟಿನ ಹೂರಣನ ಹೇಗೆ ಹಾಕಿ ಅದನ್ನು ಸ್ಟಫ್ನ ಒಳಗಡೆಗೆ ಹಾಕಿ ಒತ್ತುತ್ತೀವೋ ಹಾಗೆ ಇದನ್ನು ಸಹ ಕವರ್ ಮಾಡಿ ಒಬ್ಬಟ್ಟಿನ ಥರನೇ ಲಟ್ಟಿಸ್ಕೋಬೇಕು. ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೋಬೇಕು. ಲಟ್ಟಿಸಿದ ನಂತರ ತವಾ ಮೇಲೆ ಹಾಕಿ ಹೈ ಫ್ಲೇಮ್ನಲ್ಲೇ ಅದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಪರಾಟೆ ಜೊತೆಗೆ ಗ್ರೀನ್ ಚಟ್ನಿ ಅಂದರೆ ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ತುಂಬ ಖಾರ ಅನಿಸಿದ್ರೆ ಮೊಸರು ಹಾಕ್ಕೋಬೋದು. ಪುದೀನ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.